ಪಂಚ ತುಳಸಿ ತುಳಸಿ ಡ್ರಾಪ್ಸ್ ಕುಡಿಯಕ್ಕೆ ಮುಂಚೆ ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಒಂದು 10 ಗಂಟೆ ಒಂದು 50ರಿಂದ 100 ಸೀನ್ ಬರೋದು. ಎರಡು ಅಕ್ಷಿ 2 ಕತ್ತಿ ಪೊದೆ ಹೋಗೋದು. ಈಗ ನಾನು ಅವತ್ತಿಂದ ಅಕ್ಷಿನೇ ಬಂದಿಲ್ಲ. ಬರ್ಲಿ ಜೋರಾಗಿ ಚಪ್ಪಾಳೆ. ತುಳಸಿ ಡ್ರಾಪ್ಸ್ ನ ಅದು ಎಷ್ಟು ಕೊಡ್ತೀವಿ ನಾವು? ಎಷ್ಟು ಕೊಡೋದು ನಾವು? ಒಂದು ಅರ್ಧ ಲೀಟರ್ ಅಂದ್ರೆ ನಾವು 25 ಲೀಟರ್ ನೀರಿಗೆ 5 ಡ್ರಾಪ್ಸ್ 6 ಡ್ರಾಪ್ಸ್ ಹಾಕ್ತಿದ್ದು ಅಷ್ಟೇನೆ. ಅಷ್ಟರಲ್ಲಿ ನೀವು ಕೊಡೋದು ಅರ್ಧ ಲೀಟರ್ ನೀರು. ಆ ಅರ್ಧ ಲೀಟರ್ ನೀರಲ್ಲಿ ಅಪ್ಪಂಗೆ ಎಷ್ಟು ವರ್ಷದಿಂದ ಇತ್ತು ಅಪ್ಪ ಅದು ಹಾಕ್ಸಿ? 3-4 ವರ್ಷದಿಂದ ಹಾಕ್ಸಿ ಬರ್ತಿತ್ತು. ಎಷ್ಟೊಂದು 20-30 ಸಾರಿ ಹಾಕ್ಸಿ ಬರ್ತಿತ್ತು. ಅವಾಗ ಕರ್ಚಿಪ್ ಅಡ್ಡ ಹಿಡಿದ್ರೆ ಕರ್ಚಿಪು ಒದ್ದೆ ಆಗುವಷ್ಟು ಹಾಕ್ಸಿ ಬರ್ತಿತ್ತು ಅಪ್ಪಂಗೆ. ಒಂದೇ ಒಂದಿನ ತುಳಸಿ ಡ್ರಾಪ್ಸ್ ಪಂಚ ತುಳಸಿ ಡ್ರಾಪ್ಸ್ ನೀರು ಕುಡಿದಾಗ ಅಷ್ಟು ಬೇಗ ರಿಸಲ್ಟ್ ಸಿಕ್ಕಿದೆ ಅಪ್ಪಂಗೆ. ಅಪ್ಪಂಗ ಜೋರಾಗಿ ಚಪ್ಪಾಳೆ ಹೊಡೀರಿ. ಅದಲ್ಲದೆ ಅಪ್ಪ ಊಟ ಚೆನ್ನಾಗಿ ಮಾಡ್ತಿದ್ರ? ಥೆರಪಿಗೆ ಬರೋಕ್ಕಿಂತ ಮುಂಚೆ ನಿದ್ರೆ ಚೆನ್ನಾಗಿ ಮಾಡ್ತಿದ್ರ? ಊಟ ನಿಮಗೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಮುಂಚೆಗಿಂತ ಊಟ ಚೆನ್ನಾಗಿ ಸೇರ್ತಾ ಇತ್ತಾ? ಇವಾಗ ಮೊದಲು ಮೈ ಕೈ ನೋವು ಅಂತ ಬರ್ತಾ ಇದೆ ಅಷ್ಟೊಂದೇ. ಇಲ್ಲಿ ಬರೋಕ್ಕಿಂತ ಎತ್ತಕ್ಕಾಯ್ತಿರ್ಲಿಲ್ಲ ಅಂದ್ರೆ ಇಲ್ಲಿ ಬರೋಕ್ಕಿಂತ ಮುಂಚೆ ಅಪ್ಪಂಗೆ ನಿದ್ರೆ ಸ್ವಲ್ಪ ಕಡಿಮೆ ಆಗ್ತಿತ್ತಂತೆ. ಊಟ ಮಾಡ್ತಿದ್ರು, ತುಂಬಾ ಚೆನ್ನಾಗಿ ಮಾಡ್ತಿರ್ಲಿಲ್ಲ. ಇವಾಗ ಥೆರಪಿಗೆ ಬಂದು 15 ದಿವಸಕ್ಕೆ ನಿದ್ರೆನೂ ಚೆನ್ನಾಗಿ ಮಾಡ್ತಾ ಇದಾರೆ, ಊಟನೂ ಚೆನ್ನಾಗಿ ಮಾಡ್ತಾ ಇದಾರೆ. ಆ ತೋಟ ಹೇಳಿದ್ರಿ ಅಪ್ಪ ಹೇಳಿ. ಅದೇ ನನಗೆ ಈಗ ತೋಡು ಎತ್ತಕ್ಕೆ ಆಗ್ತಾ ಇರಲಿಲ್ಲ ಮೇಲೆ. ಈಗ ಎತ್ತೀನಿ ಸ್ವಲ್ಪ ಪರವಾಗಿಲ್ಲ. ಆದರೆ ಈಗ ಸ್ವಲ್ಪ ಅನಿಸ್ತಾ ಇದೆ. ಇಷ್ಟು ಸಣ್ಣದಿದ್ದಾರೆ ಅಪ್ಪ, ಅವ್ರಿಗೆ ಕಷ್ಟ ಎತ್ತಕ್ಕ. ದಪ್ಪ ಆಗಿರೋರ್ಗಾದ್ರೆ ಕೈ ಇಲ್ಲೆಲ್ಲ ಬೊಜ್ಜು ಜಾಸ್ತಿ ಬೆಳೆದಿರುತ್ತೆ, ಮಾಂಸಖಂಡ ದಪ್ಪ ಇರುತ್ತೆ, ಎತ್ತಕ್ಕಾಗಲ್ಲ ಅಂತ ಅಂತಿದ್ವಿ. ಅದು ಸಣ್ಣಗಿದ್ರು ಅಪ್ಪಗೆ ಏನೋ ನರಸು ಪ್ರಾಬ್ಲಮ್ ಆಗಿ ತೋಳು ಎತ್ತಕ್ ಆಗ್ತಿರ್ಲಿಲ್ಲ. ನಮ್ಮ ಗ್ರೀನ್ ಲೈಫ್ ಥೆರಪಿಗೆ ಬಂದ್ಮೇಲೆ 15 ದಿನದಲ್ಲಿ ಅಪ್ಪನಿಗೆ ಕೈ ನೀಟಾಗಿ ಮೇಲೆ ಎತ್ತುತ್ತಾ ಇದ್ದಾರೆ. ಕೆಳಗೆ ಬಿಡುವಾಗ ಸ್ವಲ್ಪ ನೋವು ಅನ್ನಿಸ್ತಿದೆ ಅಂತೆ. ಆದ್ರೆ ಅಪ್ಪ ನಾವು ಹೇಳ್ತೀವಿ 15 ದಿವಸ, 1 ತಿಂಗಳು, 2 ತಿಂಗಳು, 4 ತಿಂಗಳು ಕಂಪಲ್ಸರಿ ಥೆರಪಿ ಮಾಡಿ ನಿಮ್ಮ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಅದೇ ತರ ನಮ್ಮ ಗ್ರೀನ್ ಲೈಫ್ ಥೆರಪಿನ ಮುಂದುವರಿಸಿ ಸಾಲ್ವ್ ಆಗುತ್ತೆ ಅಪ್ಪ. ಅದಲ್ಲದೆ ತೋಳು ನೋವಿಗೆ ಯಾವ್ಯಾವ ಹಾಸ್ಪಿಟಲ್ಗೆ ಏನಾದ್ರು ತೋರಿಸಿದ್ರ ನೀವು? ಹೌದು, ಪ್ರೈವೇಟ್ ಮೂಳೆ ಡಾಕ್ಟರ್ ತೋರಿಸಿದೆ, ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸಿದೆ. ಮೂಳೆ ಡಾಕ್ಟರ್ಗೆ ತೋರಿಸಿದ್ರಿ ಪ್ರೈವೇಟ್ ಹಾಸ್ಪಿಟಲ್. ಎಷ್ಟು ಹಣ ಖರ್ಚಾಗಿತ್ತಪ್ಪ? 850 ರೂಪಾಯಿ ಪ್ರೈವೇಟ್ ಅಲ್ಲಿ ಆಯ್ತು. ಮಾತ್ರೆಗೆ ಮತ್ತೆ ಡಾಕ್ಟರ್ ಫೀಸು. ಅದಲ್ಲದೆ ಗೌರ್ಮೆಂಟ್ ಹಾಸ್ಪಿಟಲ್ 160 ರೂಪಾಯಿ ಕೊಟ್ಟೆ ಎಕ್ಸ್ರೇಗೆ ಮತ್ತೆ ಈ ಥೆರಪಿಗೆ. ಗೌರ್ಮೆಂಟ್ ಹಾಸ್ಪಿಟ್ಲು ಫ್ರೀ ನಾವು ಅನ್ಕತೀವಿ, ಬಟ್ ಅಲ್ಲಿ ಎಕ್ಸ್ರೇಗಳು ಬೇರೆ ಏನಾದ್ರು ಹೊರಗಡೆ ಬರೆಯೋದು, ಹಂಗಾಗಿ ಅಲ್ಲೂ ಹಣ ಖರ್ಚಾಗಿತ್ತು. ಅಲ್ಲೇ ಮಾಡ್ತಾರೆ. BPL ಕಾರ್ಡ್ ಇದ್ರೆ 60 ರೂಪಾಯಿ, ಇದ್ದರೆ 120 ರೂಪಾಯಿ. ಹಾಗಾಗಿ ಅಲ್ಲೂ ಹಣ ಖರ್ಚಾಗಿತ್ತು, ಪ್ರೈವೇಟ್ ಹಾಸ್ಪಿಟಲಲ್ಲೂ ಹಣ ಖರ್ಚಾಗಿತ್ತು. ಆದ್ರೂ ಅವರ ತೋಳು ನೋವು ಮಾತ್ರ ಕಡಿಮೆ ಆಗಿರಲಿಲ್ಲ. ನಮ್ಮ ಗ್ರೀನ್ ಲೈಫ್ ಥೆರಪಿಲಿ ಅಪ್ಪನ ಪ್ರಾಬ್ಲಮ್ ತೋಳು ನೋವು ಸಾಲ್ವ್ ಆಗಿದೆ. ಊಟ ಚೆನ್ನಾಗಿ ಮಾಡ್ತಾ ಇದ್ದಾರೆ, ನಿದ್ರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ಅಪ್ಪ ಇಲ್ಲಿ ಬರೋರಿಗೆ ಇರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಇಲ್ಲ, ಖಂಡಿತ ಎಲ್ಲ ಬನ್ನಿ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಂಬಿದ್ದೀನಿ. ಗ್ರೀನ್ ಲೈಫ್ ಥೆರಪಿಗೆ ಎಲ್ಲ ಬನ್ನಿ, ನ್ಯಾಚುರಲ್ ಥೆರಪಿ, ಎಲ್ಲರಿಗೂ ಆರೋಗ್ಯ ಸಿಗುತ್ತೆ ಅಂತ ಅಪ್ಪ ಹೇಳ್ತಾ ಇದ್ದಾರೆ. ಇಲ್ಲಿ ಮೇಡಮ್ಗೆ, ಸರ್ಗೆ ಅಥವಾ ನಮ್ಮ ಥೆರಪಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಪ್ಪ? ತುಂಬಾ ಚೆನ್ನಾಗಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ನಾನು ಎಲ್ಲರಿಗೂ ನನ್ನ ಧನ್ಯವಾದ ತರಿಸ್ತೀನಿ. ತುಂಬಾ ಎಲ್ಲ ಟೀಮ್ ಫುಲ್ ಟೀಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಅಪ್ಪ, ಧನ್ಯವಾದ ನಿಮಗೆ ಅಪ್ಪ.